ತುಂಬಾ ದಿನದಿಂದ ಅನ್ಕೊಂತಾ ಇದ್ದೆ ಈ ತರ ರಾಗಿಯಲ್ಲಿ ಇಡ್ಲಿ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಇವತ್ತು ನೆನೆಸ್ತಾ ಇದ್ದೀನಿ. 1 ಗ್ಲಾಸ್ ಉದ್ದಿನ ಬೇಳೆ, 1 ಗ್ಲಾಸ್ ಇಡ್ಲಿ ರೈಸ್, 1.5 ಗ್ಲಾಸ್ ರಾಗಿ, ಸ್ವಲ್ಪ ಮೆಂತೆ ಹಾಕೊಂಡು ನೀಟಾಗಿ ಚೆನ್ನಾಗಿ 10 20 ಸರಿ ತೊಳ್ಕೊಂಡಿದ್ದೀನಿ. ಅದನ್ನ ಚೆನ್ನಾಗಿ ನೆನೆಸ್ಕೊಂಡ್ಬಿಟ್ಟು ಸಾಯಂಕಾಲ ರುಬ್ಕೊಳ್ಳೋವಾಗ ಸ್ವಲ್ಪ ಅವಲಕ್ಕಿ ಒಂದು ಹಾಫ್ ಅನ್ ಅವರ್ ಮುಂಚೆ ನೆನೆಸ್ಕೊಂಡು ನೀಟಾಗಿ ಮೆತ್ತಗೆ ರುಬ್ಕೊಂತಾ ಇದ್ದೀನಿ. ನೀವು ಬೇಕಂದ್ರೆ ಗ್ರೈಂಡ್ ಕೂಡ ಹಾಕ್ಸ್ಕೊಬೋದು. ಅದನ್ನ ನೈಟ್ ಎಲ್ಲ ಬಿಟ್ಟರೆ ಈ ಥರ ನೀಟಾಗಿ ಫರ್ಮೆಂಟ್ ಆಗುತ್ತೆ. ಬೆಳಗ್ಗೆ ಎದ್ದು 1 ಸ್ಪೂನ್ ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಹಿಟ್ಟಿಗೆ. ಆಮೇಲೆ ಇಡ್ಲಿಗೆ ಇಕ್ತಾ ಇದ್ದೀನಿ. ಫಸ್ಟ್ ಟೈಮ್ ಈ ಥರ ಇಡ್ಲಿ ಟ್ರೈ ಮಾಡ್ತಾ ಈ ತರ ನಾನು ಯಾವಾಗೂನು ನಾರ್ಮಲ್ ಹಿಟ್ಟಿಗೆ ರಾಗಿ ಪೌಡರ್ ಹಾಕ್ಬಿಟ್ಟು ಮಾಡ್ಕೊತಾ ಇದ್ದೆ. ಇಡ್ಲಿ ಮಾತ್ರ ಅಟ್ಟರ್ ಫ್ಲಾಪ್ ಆಯ್ತು. ಚೆನ್ನಾಗೇ ಬಂದಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ತರ ಚೆನ್ನಾಗಿ ಬರಲ್ಲ ಅಂತ. ಯೂಟ್ಯೂಬಲ್ಲೆಲ್ಲ ನೋಡಿದಾಗ ಅವ್ರಿಗೆ ಚೆನ್ನಾಗಿ ಬಂದಿತ್ತು. ಸರಿ ಅಂತ ದೋಸೆ ಹಾಕಿದ್ರೆ ದೋಸೆ ಮಾತ್ರ ಸೂಪರಾಗಿ ಬಂದಿತ್ತು. ಹೆಲ್ದಿಯಾಗಿ ಬ್ರೇಕ್ಫಾಸ್ಟ್ ತಿನ್ನಬೇಕು ಅನ್ಕೊಂಡಾಗ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು. ಚಟ್ನಿ ಮಾಡ್ಕೊಂಡಿದ್ದೆ, ಕಡಲೆ ಬೀಜ ಚಟ್ನಿ. ನಮ್ಗೆ 2 ಡೇಸ್ ಬಂದಿತ್ತು. 2 ಡೇಸು ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ನಾರ್ಮಲ್ ದೋಸೆ ತಿನ್ನೋದಕ್ಕಿಂತ ಇದು ಸ್ವಲ್ಪ ಹೆಲ್ದಿ ಆಗುತ್ತೆ. ಅಷ್ಟೇ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್. ತುಂಬಾ ದಿನದಿಂದ ಅನ್ಕೊಂತಾ ಇದ್ದೆ ಈ ತರ ರಾಗಿಯಲ್ಲಿ ಇಡ್ಲಿ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಇವತ್ತು ನೆನೆಸ್ತಾ ಇದ್ದೀನಿ. 1 ಗ್ಲಾಸ್ ಉದ್ದಿನ ಬೇಳೆ, 1 ಗ್ಲಾಸ್ ಇಡ್ಲಿ ರೈಸ್, 1.5 ಗ್ಲಾಸ್ ರಾಗಿ, ಸ್ವಲ್ಪ ಮೆಂತೆ ಹಾಕೊಂಡು ನೀಟಾಗಿ ಚೆನ್ನಾಗಿ 10 20 ಸರಿ ತೊಳ್ಕೊಂಡಿದ್ದೀನಿ. ಅದನ್ನ ಚೆನ್ನಾಗಿ ನೆನೆಸ್ಕೊಂಡ್ಬಿಟ್ಟು ಸಾಯಂಕಾಲ ರುಬ್ಕೊಳ್ಳೋವಾಗ ಸ್ವಲ್ಪ ಅವಲಕ್ಕಿ ಒಂದು ಹಾಫ್ ಅನ್ ಅವರ್ ಮುಂಚೆ ನೆನೆಸ್ಕೊಂಡು ನೀಟಾಗಿ ಮೆತ್ತಗೆ ರುಬ್ಕೊತಾ ಇದ್ದೀನಿ. ನೀವು ಬೇಕಂದ್ರೆ ಗ್ರೈಂಡ್ ಕೂಡ ಹಾಕ್ಸ್ಕೊಬೋದು. ಅದನ್ನ ನೈಟ್ ಎಲ್ಲ ಬಿಟ್ಟರೆ ಈ ಥರ ನೀಟಾಗಿ ಫರ್ಮೆಂಟ್ ಆಗುತ್ತೆ. ಬೆಳಗ್ಗೆ ಎದ್ದು 1 ಸ್ಪೂನ್ ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಹಿಟ್ಟಿಗೆ. ಆಮೇಲೆ ಇಡ್ಲಿಗೆ ಇಕ್ತಾ ಇದ್ದೀನಿ. ಫಸ್ಟ್ ಟೈಮ್ ಈ ಥರ ಇಡ್ಲಿ ಟ್ರೈ ಮಾಡ್ತಾ ಈ ಥರ. ನಾನು ಯಾವಾಗೂನು ನಾರ್ಮಲ್ ಹಿಟ್ಟಿಗೆ ರಾಗಿ ಪೌಡರ್ ಹಾಕ್ಬಿಟ್ಟು ಮಾಡ್ಕೊತಾ ಇದ್ದೆ. ಇಡ್ಲಿ ಮಾತ್ರ ಅಟ್ಟರ್ ಫ್ಲಾಪ್ ಆಯಿತು. ಚೆನ್ನಾಗೇ ಬಂದಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ಚೆನ್ನಾಗಿ ಬರಲ್ಲ ಅಂತ. ಯೂಟ್ಯೂಬಲ್ಲೆಲ್ಲ ನೋಡಿದಾಗ ಅವ್ರಿಗೆ ಚೆನ್ನಾಗಿ ಬಂದಿತ್ತು. ಸರಿ ಅಂತ ದೋಸೆ ಹಾಕಿದ್ರೆ ದೋಸೆ ಮಾತ್ರ ಸೂಪರಾಗಿ ಬಂದಿತ್ತು. ಹೆಲ್ದಿಯಾಗಿ ಬ್ರೇಕ್ಫಾಸ್ಟ್ ತಿನ್ನಬೇಕು ಅಂದ್ಕೊಂಡಾಗ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು. ಚಟ್ನಿ ಮಾಡ್ಕೊಂಡಿದ್ದೆ, ಕಡಲೆ ಬೀಜ ಚಟ್ನಿ. ನಮ್ಗೆ 2 ಡೇಸ್ ಬಂದಿತ್ತು. 2 ಡೇಸು ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ನಾರ್ಮಲ್ ದೋಸೆ ತಿನ್ನೋದಕ್ಕಿಂತ ಇದು ಸ್ವಲ್ಪ ಹೆಲ್ದಿ ಆಗುತ್ತೆ. ಅಷ್ಟೇ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.